ಅಸ್ಸಲಾಮಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಟು JK ಗೋಟ್ ಸ್ಟುಡಿಯೋ ಬ್ಯಾಂಗ್ಳೂರ್. ನಾನು ಇವತ್ತು ಬಂದಿರೋದು SLN ಶಿಪ್ ಅಂಡ್ ಗೋಟ್ ಫಾರ್ಮ್ಗೆ. ಇದು ಎಲ್ಲಿ ಲೊಕೇಟೆಡ್ ಇದೆ, ಯಾವ ತರದ್ದು ಬ್ರೀಡ್ ಮರಿಗಳು ಇವ್ರ ಹತ್ರ ಸಿಗುತ್ತೆ, ಫುಲ್ ಕಂಪ್ಲೀಟ್ ಡೀಟೇಲ್ ಅಲ್ಲಿ ವಿಡಿಯೋ ಮಾಡೋಣ ಅಂತ. ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ನ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಜಾಸ್ತಿ ವಿಡಿಯೋಸ್ ಮಾಡಕ್ಕೆ. ನೋಡಿ, ಒಳ್ಳೆ ಕ್ವಾಲಿಟಿ ಇದು. ನಿಮ್ಗೆ ಎಲಗ ಮರಿಗಳು ಇದೆ ಇವ್ರ ಹತ್ರ, ಬನ್ನೂರ್ ಮರಿಗಳು ಇದೆ, ಡಾರ್ಪರ್ಸ್ ಇದೆ, ಎಲ್ಲ ಮರಿಗಳು ತೋರಿಸ್ತೀನಿ. जो भी बहुत भारी कलेक्शन है SLN शिप एंड गोट फार्म को आकर हूँ मैं. तो यहाँ कौन से जानवर हैं इनके पास, जो सामने के सेल में भी इनके पास जानवर हैं. तो सारे जानवर एक एक करके दिखाता हूँ और प्राइजेस के डिटेल्स भी जानेंगे कभी भी. अगर कोई भाई चैनल पे नए हैं तो चैनल को सब्सक्राइब कर लियो, वीडियोस को लाइक करो. लाइक करे तो हमना भी एक मोटिवेशन मिलता है ज्यादा से ज्यादा वीडियोस बनाने के वास्ते. तो चलिए अभी बिना देरी के वीडियो स्टार्ट करते हैं. यहाँ के ओनर से बात करेंगे. हाँ, नमस्कार मैडम. ಸರ್ ನಮಸ್ತೆ. ನಿಮ್ಮ ಹೆಸರು? ಭವ್ಯ. ಭವ್ಯ. ಓಕೆ. SLN ಶಿಪ್ ಅಂಡ್ ಗೋಟ್ ಫಾರ್ಮ್ ನಿಮ್ದು ಹೌದು. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಇದು? ಸರ್ 3 years ಆಗಿದೆ. ಓಕೆ, ದಿಸ್ ಥರ್ಡ್ ಇಯರ್ ಇದು 25. ಹೌದು, 3ನೇ ವರ್ಷ ಓಕೆ. ಯಾವ ಬ್ರೀಡ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ? ಸರ್ ನಮ್ದು ಪರ್ಟಿಕ್ಯುಲರ್ ಆಗಿ ಅಮೀನ್ಗಡ ಎಲಗ ಬ್ರೀಡ್. ಓಕೆ, ಕೋರ್ ಬ್ರೀಡ್ ಎಲಗ ಇಟ್ಕೊಂಡಿದ್ದೀರಾ? ಓಕೆ. ಮತ್ತೆ ಡಾರ್ಪರ್, ನಾರಿ ಸುವರ್ಣ, ಓಕೆ. ಬೀಟಲ್ ಮತ್ತೆ ಬಂಡೂರು, ಎಲ್ಲಾ ತರ ಜಾತಿಯ ಕುರಿಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ. ಓಕೆ. ಮ್ಯಾಕ್ಸಿಮಮ್ ಕರ್ನಾಟಕ ಅಲ್ಲಿ ಸಿಗೋ ಜಾತಿಗಳು ಸಾಕ್ತಿದ್ದೀರಾ ಜಾಸ್ತಿ? ಹೌದು. ಸ್ವಲ್ಪ ಜವಾರಿ ಕರ್ನಾಟಕ ಮರಿಗಳು ಇದೆ ನಿಮ್ಮ ಹತ್ರ, ಎಲಗ ಮರಿಗಳು ಇದೆ, ಬನ್ನೂರ್ ಇದೆ, ಎಲ್ಲ ಮರಿಗಳು ಇದೆ. ಜೊತೆಲಿ ನೀವು ಲೈಕ್ ನಾರ್ತ್ ಇಂಡಿಯನ್ ಬ್ರೀಡ್ಸ್ ಬೀಟಲ್ ಟ್ರೈ ಮಾಡ್ತಿದೀವಿ. ಹೌದು. ಓಕೆ. ಫ್ರಮ್ ಲಾಸ್ಟ್ 3 years ಇಂದ ನಡೆಸ್ತಾ ಇದ್ದೀರಾ ಈ ಫಾರ್ಮ್. ಹೌದು. ಇಲ್ಲಿ ಹೆಂಗೆ ನೀವು ತಗೊಂಡ್ ಬಂದು ಚಿಕ್ಕ ವಯಸ್ಸಿಂದ ಸಾಕಿ ಮಾರ್ತೀರಾ ಮರಿಗಳನ್ನ, ಇಲ್ಲ ತಗೊಂಡ್ ಬಂದ್ ಟ್ರೇಡ್ ತರ ಮಾಡ್ತೀರಾ? ಸರ್ ಸ್ಟಾರ್ಟಿಂಗ್ ನಾವ್ ಏನ್ ಮಾಡಿದ್ವಿ ಅಂತ ಅಂದ್ರೆ, ಒಂದು 5 month ಏಜ್ ಇರುವಂತ ಮರಿಗಳನ್ನೆಲ್ಲ ನಾವು ತಂದು ಸಾಕಾಣಿಕೆ ಮಾಡಿ ಅದನ್ನ ದೊಡ್ಡ ಸೈಜ್ ಆಗಿ ಮಾಡ್ತೀವಿ. ಈ ಲಾಸ್ಟ್ 2 years ಇಂದ ನಾವೇ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಓಕೆ. ಬ್ರೀಡಿಂಗ್ ಸೆಟಪ್ ನೀವು ಸ್ವಂತ ಮಾಡ್ಕೊಂಡಿದ್ದೀರಾ? ಓಕೆ. ಎಳಗ ಮತ್ತೆ ಬಂಡೂರು, ನಾರಿ ಸುವರ್ಣ, ಅದಕ್ಕೆ ನಾವು ಮೇನ್ ಬ್ರೀಡರ್ ಇದೀವಿ. ಹಾಗಾಗಿ ನಮ್ಮಲ್ಲೇ ಮರಿಗಳು ಪ್ರೊಡ್ಯೂಸ್ ಆಗತ್ತೆ. ಬಟ್ ಮ್ಯಾಕ್ಸಿಮಮ್ ನಾವು ಸಣ್ಣ ಮರಿಗಳನ್ನ ಸಂತೆಯಲ್ಲಿ ತಗೊಂಡ್ಬಂದು ಅದನ್ನ ಫ್ಯಾಟ್ನಿಂಗ್ ಮಾಡ್ಕೋತೀವಿ. ಓಕೆ. ಫ್ಯಾಟ್ನಿಂಗ್ ಮಾಡ್ತಿದ್ರ ಜೊತೆಲಿ? ಯಾಕಂದ್ರೆ ಬ್ರೀಡಿಂಗ್ ಸೆಟಪ್ ಜಸ್ಟ್ ಸ್ಟಾರ್ಟ್ ಮಾಡಿದಿರಾ, ಆ ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ನೂ ಆಗಿಲ್ಲ, ಅದಕ್ಕೆ ಜಾಸ್ತಿ ಪ್ರೊಡಕ್ಷನ್ ಆಗಲ್ಲ. ಸೊ ಬೇಸ್ಡ್ ಆನ್ ಡಿಮ್ಯಾಂಡ್ ಹಂಗೆ ಮರಿಗಳು ಸಂತೆಯಿಂದ ತಗೊಂಡ್ ಬಂದು ಸಾಕ್ತೀರಾ ಇಲ್ಲಿ? ಓಕೆ. ಸದ್ಯಕ್ಕೆ ಈ ವಿಡಿಯೋ ತೋರ್ಸಕ್ಕೆ ನಿಮ್ಮ ಹತ್ರ ಯಾವ ಮರಿಗಳು ಇದೆ? ಸರ್ ಈ ವಿಡಿಯೋದಲ್ಲಿ ಮೈನ್ ವಿ ಆರ್ ಫೋಕಸಿಂಗ್ ಫಾರ್ ಬಕ್ರೀದ್. ಓಕೆ. ಬಕ್ರೀದ್ 25 ಗೆ ಫೋಕಸ್ ಮಾಡ್ತಿದ್ದೀರಾ? ಅಮೀನ್ಗಡ ಎಳಗ ಮರಿಗಳು, ಓಕೆ, ಮತ್ತೆ ನಾರಿ ಸುವರ್ಣ ಮತ್ತೆ ಡಾರ್ಪರ್ ಫೋಕಸ್ ಮಾಡ್ತಿದ್ದೀರಾ? ಓಕೆ. ಓಕೆ. ಮರಿಗಳು ತೋರ್ಸ್ಕೊಳ್ಳಿ, ಯಾವ ತರ ಮರಿಗಳು ಇದೆ ನಿಮ್ಮ ಹತ್ರ, ಲೈವ್ ವೇಟ್ಸ್ ಹೆಂಗಿದೆ? ಸರ್ ಇದು ನೋಡಿ, ಇದೆಲ್ಲ ನಾವೆಲ್ಲ ಹೇರ್ಸ್ ಎಲ್ಲ ಟ್ರಿಮ್ ಆಗಿದೆ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಭವ್ಯ ಅವರೇ ನಿಮ್ಮ ಹತ್ರ ಎಲಗ ಮರಿಗಳು ಇದೆ. ಓಕೆ. ಎಲ್ಲ ದೊಡ್ಡ ಸೈಜ್ ಮರಿಗಳು. ಹೇಳ್ದಂಗೆ ನೀವು ಇದು ವರ್ಷ ಫುಲ್ ಸಾಕಿರೋ ಮರಿಗಳು ಅಲ್ವಾ ಇದು? ಸರ್ ಇದನ್ನ 5 month ಏಜ್ ಇರುವಂತ ಮರಿಗಳನ್ನ ಸಂತೆಯಿಂದ ತಂದು, ಓಕೆ, ಇದಕ್ಕೆ ಆಲ್ಮೋಸ್ಟ್ 2 ಆಗಿದೆ ಎಲ್ಲದಕ್ಕೂ. ಓಕೆ. ಸೊ ಈ ಹಂತದವರೆಗೂ ನಾವು ಮೇಯಿಸಿದೀವಿ. ಓಕೆ. ಎಷ್ಟ್ ದಿವಸದಿಂದ ಸಾಕ್ತಿದ್ದೀರಾ ಇವ್ರನ್ನ ನೀವು ಈ ಮರಿಗಳನ್ನ? ಹೌದು. ಇದು ಆಲ್ಮೋಸ್ಟ್ 10 month ಆಗಿದೆ. ಆಲ್ಮೋಸ್ಟ್ 10 month ಇಂದ ನಿಮ್ಮ ಹತ್ರ ಇದೆ ಇದು? ಓಕೆ. 5 ತಿಂಗಳು ಮರಿ ಇತ್ತು ತಗೊಂಡ್ ಬಂದಿದ್ದೀರಾ, ಇವಾಗ ಜಸ್ಟ್ 2 ಅಲ್ಲಿ ಆಗಿದೆ. ಓಕೆ. ಏನ್ ಲೈವ್ ವೇಟ್ ಮರಿ ಇದೆ ಈ ಲಾಟ್ ಅಲ್ಲಿ ನಿಮ್ಮ ಹತ್ರ? ಸರ್ ಈ ಪರ್ಟಿಕ್ಯುಲರ್ ಲಾಟ್ ಅಲ್ಲಿ ಓಕೆ ಅಬೌವ್ 60 kg ಇದೆ. ಓಕೆ. ಬನ್ನಿ ಸ್ವಲ್ಪ ಮುಂದೆ ಹೋಗಿ ತೋರಿಸಿ ಮರಿಗಳನ್ನ. ನೋಡಿ. ಓಕೆ. ಅಬೌವ್ 60 kg ಲೈವ್ ವೇಟ್ ಇದೆ. ಹೌದು. ಓಕೆ. ಸೊ ಇದು ಕುರ್ ಕಟಿಂಗ್ ಮತ್ತೆ ಗ್ರೂಮಿಂಗ್ ಎಲ್ಲ ನೀವೇ ಮಾಡ್ಕೊಂತೀರಾ? ಈ ಹೇರ್ ಕಟಿಂಗ್ ಎಲ್ಲ ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಂತ ಒಬ್ರು ಪರ್ಸನ್ ಬರ್ತಾರೆ, ಅವರು ಕಟ್ ಮಾಡ್ತಾರೆ, ನಾವು ಮಾಡೋದಿಲ್ಲ. ನೀವು ಮಾಡಲ್ಲ? ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಒಂದ್ ಪರ್ಸನ್ ಅಪಾಯಿಂಟ್ ಇದಾರೆ ಈ ಫಾರ್ಮ್ ಗೆ, ಅವ್ರು ಬಂದ್ ಮಾಡ್ಕೊಡ್ತಾರೆ? ಅವರೇ ಬಂದ್ ಕಟ್ ಮಾಡ್ಕೊಡ್ತಾರೆ. ಓಕೆ. ಸೊ ಹೇಳ್ದಂಗೆ ನೀವು ಆವರೇಜ್ 60 and 60+ ಇದೆ? ಹೌದು. ಬಕ್ರೀದ್ ಟೈಮಿಗೆ ಇದು 75 ಕ್ರಾಸ್ ಆಗುತ್ತೆ. 75 ಕ್ರಾಸ್ ಆಗುತ್ತೆ. ಬಟ್ ಈಗ 60+ ಇದಾವೆ. ಓಕೆ. 60+ ಇದೆ ಅಂತ ಹೇಳ್ತಿದ್ದೀರಾ ನೀವು. ನಿಮ್ಮ ಹತ್ರ ವೇವಿಂಗ್ ಸ್ಕೇಲ್ ಫೆಸಿಲಿಟಿ ಇದೆಯಾ ವೇಟ್ ಸ್ಕೇಲ್ ಮಾಡಕ್ಕೆ? ಓಕೆ. ಸ್ವಲ್ಪ ಮರಿನು ವೇಟ್ ಸ್ಕೇಲ್ ಮಾಡಿ ತೋರ್ಸೋಣ ಅಂತೆ ಜನಗೆ, ಯಾವ ತರ ಮರಿಗಳು ಇದೆ ಅಂತ. ಓಕೆ. ಸೊ ಇದೆಲ್ಲ ಇವಾಗ್ಲೇ ಸೇಲ್ಗೆ, ಇವಾಗ ನೀವು ಹೇಳ್ತಿದ್ರ ಬಕ್ರೀದ್
ಬಕ್ರೀದ್ ಟೈಮ್ ಅಲ್ಲಿ ಬಂದ್ರೆ 70 to 75 ಲೈವ್ ವೇಟ್ ಆಗ್ಬಿಡುತ್ತೆ ಅಂತ ಬಕ್ರೀದ್ ಪರ್ಪಸ್ ಮಾತ್ರ ಇಟ್ಟಿದ್ದೀರಾ ಮರಿಗಳು ಅಂತ ಹೇಳಿದ್ದೀರಾ. ಈ ವಿಡಿಯೋ ನಾವು ಪಬ್ಲಿಷ್ ಮಾಡ್ತೀವಿ ಬಿಫೋರ್ ಬಕ್ರೀದ್. ಓಕೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನಿಮ್ ನಂಬರು ಇರುತ್ತೆ ವಿಡಿಯೋ ಅಲ್ಲಿ. ಸದ್ಯಕ್ಕೆ ಈ ಮರಿಗಳಲ್ಲಿ ಬಕ್ರೀದ್ ಮುಂಚೆನೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದಾ ನಿಮ್ನ? ಮಾಡಬಹುದು. ಓಕೆ, ಸೊ ಅಕಾರ್ಡಿಂಗ್ಲಿ ಪ್ರೈಸಸ್ ನೀವು ಹೇಳ್ಬಿಡ್ತೀರಾ. ಹೆಂಗೆ ಪ್ರೈಸಸ್ ವಿಡಿಯೋ ಅಲ್ಲೇ ಹೇಳ್ತೀರಾ ನೀವು ಇಲ್ಲ ಆನ್ ಕಾಲ್ ಹೇಳ್ತೀರಾ? ಸರ್ ಇಲ್ಲ, ನನ್ನ ನಂಬರ್ ನೀವು ಡಿಸ್ಪ್ಲೇ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಆಗಿ. ನಾನು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಪ್ರೈಸಿಂಗ್ ಏನಿದೆಯೋ ಆಸ್ ಪರ್ ಅವ್ರ ಸೆಲೆಕ್ಷನ್ ಹೇಳ್ಬಿಡ್ತೀರಾ. ಅವ್ರ ಸೆಲೆಕ್ಷನ್ ಪ್ರಕಾರ ಅದು ಏನ್ ಪ್ರೈಸ್ ಇದೆ ಅದನ್ನ ನಾವು ಹೇಳ್ತೀವಿ. ಓಕೆ, ನೋಡ್ರಿ ಮರಿ ಹೆಂಗಿದೆ ನೋಡಿ. ಇದು ಕಲರ್ ಪ್ಯಾಟರ್ನ್ ನೋಡಿ, ಸಿಂಗ್ ಕ್ವಾಲಿಟಿ ನೋಡಿ, ಹಾರ್ನ್ಸ್ ಕ್ವಾಲಿಟಿ ನೋಡಿ, ಅವ್ರದ್ದು ಸಖತ್ತಾಗಿದೆ. ಎರಡಲ್ಲ ಎಷ್ಟಲ್ಲಿ ಮರಿ ಇದು? ಎರಡಲ್ಲ. ಒನ್ ಟೈಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅದಕ್ಕೆ. ನೋಡ್ರಿ ಇದು ಚೆಕ್ ಮಾಡಿದ್ವಿ ನಾವು, 4 ಮರಿ ಇದು. 4th ಇತ್ತು, ಶಾರದಾತ್ಕ ಹೆವಿ. ಎಷ್ಟ್ ಬರ್ಬೋದು ಇದು ಆವ್ರೇಜ್? ಹೇಳ್ದಂಗೆ 60 kg ಬರುತ್ತಾ? 60 kg ಲೈವ್ ವೇಟ್ ಬರುತ್ತೆ. ಓಕೆ, 4 ಮರಿ ಇದೆ, ನೀವು ಎರಡಲ್ಲಿ ಇದೆ ಅಂದ್ರೆ ಈ ಲಾಟ್ ಅಲ್ಲಿ 4 ಮರಿ ಎಷ್ಟಿದೆ? ಸರ್ ಇದು ಒಂದಿದೆ. ಓಕೆ, ಮತ್ತೆ ಅದ್ ಬ್ಲಾಕ್ ಅಂಡ್ ವೈಟ್ ಇದೆ. ಅದ್ ಬ್ಲಾಕ್ ಅಂಡ್ ವೈಟ್ ಒಂದು, ಎರಡು ಮಾತ್ರ 4 ಮರಿ, ಬೇರೆ ಎಲ್ಲ 2 ಮರಿನೇ. ಓಕೆ, ನೋಡ್ರಿ ಕಲೆಕ್ಷನ್ ನೋಡ್ಬೋದು ನೀವು. ಇಂಡಿವಿಜುವಲ್ ಆಗಿ ತೋರ್ಸಕ್ ಆಗಲ್ಲ ಒಂದ್ ಮರಿ ಅಂತ ಹಿಡ್ದಿ ನಿಮ್ಗೆ ಹಂಗೆ ತೋರ್ಸ್ತಿದೀನಿ, ಚೆಕ್ ಮಾಡ್ಕೊಳ್ಳಿ. ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ವರ್ಷ ಫುಲ್ ಫಾರ್ಮ್ ಅಲ್ಲಿ ಇಟ್ಬಿಟ್ಟು ಮರಿಗಳು ಸಾಕಿದ್ರೆ ಅದು ಹಾಕೋದು ಫೀಡ್ ಮೇಲೆನೆ ಏನಾಗುತ್ತೆ, ಮರಿಗಳು ಒಳ್ಳೆ ಕಲರ್ ಪ್ಯಾಟರ್ನ್, ಒಳ್ಳೆ ಹಾರ್ನ್ ಕ್ವಾಲಿಟಿ, ಒಳ್ಳೆ ವೇಟ್ ಇಟ್ಕೊಂಡು ಬಂದ್ಬಿಡುತ್ತೆ. ನೋಡಿ ಬೈ, ಅಲ್ಲಿ ಎಲ್ಲ ದೊಡ್ಡ ಸೈಜು ಅಮೀನ್ಗಢ ಮರಿಗಳು, ಎಲಗ ಮರಿಗಳು ತೋರ್ಸಿದೆ. ಅದ್ ಬಿಟ್ರೆ ಇವ್ರ ಹತ್ರ ಬಂಡೂರು ಎಲ್ಲ ಇದೆ. ಸೊ ಇದೂನು ಎಷ್ಟು ಆಲ್ಮೋಸ್ಟ್ 1 year ಇಂದ ಸಾಕಿದ್ರ? 1 year ಇಂದಾನೆ ಸಾಕಿರೋಂತದ್ದು. ಓಕೆ, ಮರಿಗಳು ತೋರಿಸ್ಕೊಳ್ಳಿ. ಬನ್ನಿ ನೋಡಿ, ಇದು ಬಂಡೂರು. ಓಕೆ, ಇದು ಎರಡಲ್ಲಾಗಿದೆ. ಎರಡಲ್ಲಾಗಿದೆಯಾ ಈ ಮರಿಗೆ? ಹೌದು. ಕ್ವಾಲಿಟಿ ವೈಸ್ ನೋಡ್ರಿ ಸಖತ್ತಾಗಿದೆ. ಹೇಳಿ. ಇದು ಸಹ ನಾವು ಚಿಕ್ಕ ಮರಿನ ತಗೊಂಡ್ಬಂದು 1 ವರ್ಷದವರೆಗೂ ಸಾಕಿ ಈ ಹಂತಕ್ಕೆ ಬಂದಿದೆ. ಓಕೆ, ಆಲ್ಮೋಸ್ಟ್ 1 year ಇಂದ ಸಾಕ್ತಿದ್ದೀರಾ ಈ ಮರಿಗಳನ್ನ? ಹೌದು. ಓಕೆ, ಅದ್ ಬಿಟ್ರೆ ಇಲ್ಲೊಂದ್ ಮರಿ ಇದೆ ಸೇಮ್ ಬಂಡೂರು. ಇವೆಲ್ಲ ಹೆಂಗೆ ಸರ್? ಇದೆಲ್ಲ ಸೇಮ್ ಏಜ್ ಇದೆ, ಸೇಮ್ ಏಜ್, ಬಟ್ ಇದು ಹಾಲ್ ಮರಿ. ಇದು ಓಕೆ, ಇನ್ನೂ ಹಲ್ಲು ಹಾಕಿಲ್ಲ. ಹಲ್ಲು ಹಾಕಿಲ್ಲ. ಅದು ये 2 दांत दाल को है और ये आपको अदन बच्चा है, सेम एज के अच्छे बट अदन तो अभी दांत नहीं डाले. ಓಕೆ, ಇದ್ ಬಿಟ್ರೆ ಇಲ್ಲೊಂದಿದೆ. ಹೇರ್ ಕಟ್ ಎಲ್ಲ ಚೆನ್ನಾಗಿ ಮಾಡ್ಸಿದ್ರಾ? ಹಾ ಸರ್. ಓಕೆ, ಇದು ಎಷ್ಟಲ್ಲಾಗಿದೆ? ಇದು ಇನ್ನೂ ಹಲ್ಲಾಗಿಲ್ಲ. ಇದು ಹಾಲಲ್ಲೇ ಇದೆ. ಓಕೆ, ಕ್ವಾಲಿಟಿ ವೈಸ್ ನೋಡಿ ಸಖತ್ತಾಗಿದೆ. ಸೊ ನಿಮ್ ಫಾರ್ಮ್ ಅಲ್ಲಿ ನಾನು ನೋಡ್ದೆ, ಒಂದ್ ನೋಟಿಸ್ ಏನ್ ಮಾಡ್ದೆ ಅಂದ್ರೆ ಎಲ್ಲಾರು ಫ್ಲೋರ್ ಅಲ್ಲೇ ಇದೆ ಮರಿಗಳು. ಪ್ಲಾಟ್ಫಾರ್ಮ್ ಪೈಲಟ್ಸ್ ಏನು ಹಾಕಿಲ್ಲ ನೀವು. ಸೊ ಹೆಂಗ್ ಮೇಂಟೈನ್ ಮಾಡ್ತಿದ್ದೀರಾ ಇದು? ಸರ್ ಡೈಲಿ ಕ್ಲೀನ್ ಮಾಡ್ಕೋತೀವಿ. ಡೈಲಿ ಕ್ಲೀನಿಂಗ್ ಆಗುತ್ತೆ? ಹೌದು. ಓಕೆ, ಅಂದ್ರೆ ಫ್ಯೂಚರ್ ಅಲ್ಲಿ ನಾವು ಪ್ಲಾಟ್ಫಾರ್ಮ್ ಎಲ್ಲ ಹಾಕೋತೀವಿ. ಅಂದ್ರೆ ಪ್ಲಾಟ್ಫಾರ್ಮ್ ಏನಕ್ಕೆ ಹಾಕೋತಾರೆ ಅಂತ ಅಂದ್ರೆ ಅದು ಕ್ಲೀನ್ ಆಗಿರ್ಲಿ, ಸ್ವಲ್ಪ ಎಲ್ಲ ನೀಟ್ ಆಗಿರ್ಲಿ ಅನ್ನೋದಕ್ಕೆ ಹಾಕೋತಾರೆ. ಬಟ್ ನಾವ್ ಇಂತವರೆಗೂ ಏನು ಮಾಡ್ಸಿಲ್ಲ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಾಡ್ತೀರಾ? ನೋಡ್ರಿ, ನೋಡ್ಬೋದು ನೀವು, ಏನ್ ಜಾಸ್ತಿ ಗಲೀಜಿಲ್ಲ. ಡೈಲಿ ಬೇಸಿಸ್ ಅಲ್ಲಿ ಕ್ಲೀನಿಂಗ್ ಆಗ್ತಾನೆ ಇದೆ ಅಂತ ಇವ್ರ ಹತ್ರ. ಫ್ಯೂಚರ್ ಅಲ್ಲಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಸೊ ಇದ್ ಬಿಟ್ರೆ ಯಾವ ಮರಿ ಇದೆ ಇಲ್ಲಿ? ಎಲಗ ಮರಿಗಳು ಇದೆ. ಸರ್ ಇದು ಎಳಗ ಇದೆ. ಓಕೆ, ಇದಕ್ಕೂ ಸಹ ಎರಡಲ್ಲಿದೆ. ಎರಡಲ್ ಮರಿ ಎಷ್ಟ್ ಬರ್ಬೋದು ಲೈವ್? ಸರ್ ಇದು ಎಲ್ಲ ಅವರೇಜ್ 160 ಬರುತ್ತೆ. ಅವರೇಜ್ 60 kg ಲೈವ್ ವೇಟ್. ಓಕೆ, ತೋರ್ಸೋಣ ಅಂತ ವಿಡಿಯೋ ಅಲ್ಲಿ. ನಿಮ್ ಹತ್ರ ಸ್ಕೇಲ್ ಫೆಸಿಲಿಟಿ ಇದೆ ಅಲ್ವಾ? ಹೌದು. ಅವರೇಜ್ ಒಂದೆರಡು ಮರಿ ತೋರ್ಸಿದ್ರೆ ಜನಗೂ ಗೊತ್ತಾಗುತ್ತೆ ಲೈವ್ ವೇಟ್ ಇವ್ರು ಹೇಳೋ ತರ ಇದೆಯಾ ಮರಿಗಳು ಅಂತ. ಓಕೆ, ಸೊ ಬಂಡೂರ್ ಪ್ರೈಸಸ್ ನೀವು ಆನ್ ಕಾಲ್ ಮೆನ್ಷನ್ ಮಾಡ್ತೀರಾ ಅಲ್ವಾ? ಹೌದು ಸರ್. ಇದನ್ನು ಫಾರ್ ಬಕ್ರೀದ್ ಪರ್ಪಸ್ ಸೇಲಿಂಗ್ ಇದೆ. ಹೌದು. ಬಂಡೂರು ಸರ್ ಏನಿರುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ವೆಯ್ಟ್ ಆಗೋದಿಲ್ಲ. ಕರೆಕ್ಟ್. ಈಗ ಎಳಗ ಅದು ಒಂದು 80 kg ಬಂದ್ರು ಒಂದೇ, ಇದು 40 kg ಬಂದ್ರು ಒಂದೇ ಆಗುತ್ತೆ. ಕರೆಕ್ಟ್. ಸೊ ಬಂಡೂರ್ ಏನಂದ್ರೆ ಅದು ಬ್ರ್ಯಾಂಡ್. ಹೌದು. ನೋಡ್ರಿ, ಬನ್ನೂರಲ್ಲಿ ಬಂದ್ಬಿಟ್ಟು ಯಾರು ನಿಮ್ಗೆ ಮರಿಗಳು ಲೈವ್ ವೇಟ್ ಅಲ್ಲಿ ಸೇಲ್ ಮಾಡಲ್ಲ. ಯಾಕಂದ್ರೆ ಬನ್ನೂರು ಲೈವ್ ವೇಟ್ ಪ್ರಕಾರ ಸೇಲ್ ಮಾಡಲ್ಲ. ಇದು ಶೌಕಿ ತರ ಮರಿಗಳು. ಇದ್ ನೋಡಿ ಚೆನ್ನಾಗಿದೆ, ಬ್ರೀಡರ್ ಕ್ವಾಲಿಟಿ ತರ ಇದೆ ಮರಿಗಳು. ಸೊ ಹೆಂಗಿದೆ ಮರಿ ಕ್ವಾಲಿಟಿ ಅದ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೈಸ್. ನಾಟಿ ಬನ್ನೂರ್ ಕ್ರಾಸ್ ಇದ್ರೆ ಅದ್ ಸಪರೇಟ್ ಇರುತ್ತೆ ಪ್ರೈಸ್. ಪ್ಯೂರಿಟಿ ಅಲ್ಲಿದ್ರೆ ಅದ್ ಸಪರೇಟ್ ಇರುತ್ತೆ ಪ್ರೈಸ್. ಮರಿನೂ ಅಷ್ಟೇ, ದೊಡ್ಡ ಮರಿ ತಗೊಂಡ್ರೇನು ಸೇಮೆ. ನೀವು 5 months ಮರಿ ತಗೊಂಡ್ರೇನು ಅದೇ ಪ್ರೈಸ್ ಡಿಫ್ರೆನ್ಸ್ ಎಲ್ಲಾಗುತ್ತೆ ಅಂದ್ರೆ ಬೇಸ್ಡ್ ಆನ್ ಕ್ವಾಲಿಟಿ. ಓಕೆ, ಅದ್ ಬಿಟ್ರೆ ಯಾವ ಮರಿಗಳು ಇದೆ ನಿಮ್ಮ ಹತ್ರ? ಸರ್ ಇದು ನಾರಿ ಸುವರ್ಣ ಬ್ರೀಡರ್. ನಾರಿ ಸುವರ್ಣ. ಓಕೆ,
ಅಂದ್ರೆ ಇದರಿಂದ ಕ್ರಾಸ್ ಆದಾಗ 3 ಅಥವಾ 4 ಮರಿಗಳು ಮಿನಿಮಮ್ 2 ಮರಿ ಬಂದೇ ಬರುತ್ತೆ. ಓಕೆ, ಇದು ನಾವು ಬ್ರೀಡಿಂಗ್ ಪರ್ಪಸ್ ಅಂತ ಇಟ್ಕೊಂಡಿರೋದು. ಆಸ್ ಎ ಬ್ರೀಡರ್ ಇಟ್ಕೊಂಡಿದ್ದೀರಾ ಇದು? ಇದು ಕ್ರಾಸ್ ಮಾಡಿದ್ರೆ ಎಷ್ಟು ಹೆಣ್ಣು 2 ಮರಿ ಕೊಡುತ್ತಾ? ಸರಿ, 2 ಮರಿ ಮಿನಿಮಮ್ ಕೊಡುತ್ತೆ. ಓಕೆ, 2, 3, 4. ಓಕೆ, 4 ವರೆಗೂ ಕೊಡುತ್ತಾ? ಹೌದು. ಓಕೆ, ಇದ್ಮೇಲೆ ಯಾವ ಮರಿನ ಕ್ರಾಸ್ ಮಾಡ್ತಿದ್ದೀರಾ? ಯಾವ ಕುರಿನ? ಸರ್, ಇದನ್ನ ನಾವ್ ಯಾವ ಕುರಿಗ್ ಬೇಕಾದ್ರೂ ಕ್ರಾಸ್ ಮಾಡ್ಕೋಬಹುದು. ಲೈಕ್ ನೀವು ಹೇಳ್ತಿದ್ರ ಇವಾಗ ಮಿನಿಮಮ್ 2 ಮ್ಯಾಕ್ಸಿಮಮ್ 4 ಕಿಡ್ಸ್ ಬರುತ್ತೆ ಅಂತ ಬ್ರೀಡಿಂಗ್ ಮಾಡಿದ್ರೆ ಈ ನಾರಿ ಸುವರ್ಣ ಇಂದ. ಓಕೆ, ಸೊ ಇದಕ್ಕೆ ಆಪೋಸಿಟ್ ಫೀಮೇಲ್ ಯಾವ್ದು ಹಾಕ್ತಿದ್ದೀರಾ? ಬನ್ನೂರ್ ಹಾಕ್ತಿದ್ದೀರಾ, ನಾಟಿ ಹಾಕ್ತಿದ್ದೀರಾ, ಡಾರ್ಪರ್ ಹಾಕ್ತಿದ್ದೀರಾ, ಇಲ್ಲ ಎಲಗಾದೆ ಹಾಕ್ತಿದ್ದೀರಾ? ನೀವು ಎಕ್ಸ್ಪೆರಿಮೆಂಟ್ ಆಸ್ ಎ ಬ್ರೀಡರ್ ಇಟ್ಟಿದ್ದೀರಾ? ಇನ್ವರೆಗೂ ಎಕ್ಸ್ಪೆರಿಮೆಂಟ್ ಮಾಡಿದಿರಾ ಇದ್ಮೇಲೆ ನೀವು? ಹೌದು, ಎಕ್ಸ್ಪೆರಿಮೆಂಟ್ ಮಾಡಿದೀವಿ, ಮತ್ತೆ ಮರಿಗಳು ಸಹ ಬಂದಿದಾವೆ. ಓಕೆ, ಎಕ್ಸಾಂಪಲ್ಸ್ ಇದೆಯಾ ನಿಮ್ಮ ಹತ್ರ? ಇದೆ. ಇವನು ತಂದೆ ನಾರಿ ಸುವರ್ಣ ಮತ್ತೆ ತಾಯಿನೂ ಸಹ ನಾರಿ ಸುವರ್ಣ ಆದಾಗ ಫಸ್ಟ್ ಜನರೇಷನ್ ಅಲ್ಲೇ 2 ಮರಿ ಬರುತ್ತೆ, 3 ಬರುತ್ತೆ, ಸಮ್ ಟೈಮ್ಸ್ 4 ಬರುತ್ತೆ. ಬಟ್ ಇದನ್ನ ನಾವು ಬೇರೆ ಮರಿಗಳಿಗೂ ಕ್ರಾಸ್ ಮಾಡಿಸಬಹುದು. ಲೈಕ್ ಬಂಡೂರು ಕ್ರಾಸ್, ಎಳಗ, ನಾಟಿ ಯಾವ್ದಕ್ಕಾದ್ರೂ ಕ್ರಾಸ್ ಮಾಡಿಸಬಹುದು. ಅದರಿಂದ ಹುಟ್ಟೋ ಮರಿ F1 ಜನರೇಷನ್ ಮರಿ ಆಗತ್ತೆ. ಅಲ್ಲಿ ನಿಮ್ಗೆ 2 ಮರಿಗಳು ಬರೋದಿಲ್ಲ. ಅದ್ರಲ್ಲಿ BW ಕ್ಯಾರೆಕ್ಟರಿಸ್ಟಿಕ್ ಬರುತ್ತೆ. ಸೊ ಹಾಗಾಗಿ ಅದರಲ್ಲಿ ಒಂದೇ ಮರಿ ಬರುತ್ತೆ. ಆ ಮರಿ ನೆಕ್ಸ್ಟ್ ಜನರೇಷನ್ ಅಲ್ಲಿ ಮತ್ತೆ ತಾಯಿ ಆದಾಗ, ಮತ್ತೆ ಬಂಡು ಈ ತರ ನಾರಿ ಸುವರ್ಣ ಇಂದ ಕ್ರಾಸ್ ಆದಾಗ ಅದರಲ್ಲಿ 2 ಮರಿಗಳು ಬರೋ ಪಾಸಿಬಿಲಿಟಿ ಇರುತ್ತೆ. 2ನೇ ಜನರೇಷನ್ ಅಲ್ಲಿ ಬರುತ್ತೆ, ಸೆಕೆಂಡ್ ಜನರೇಷನ್ ಅಲ್ಲಿ ಬರುತ್ತೆ, ಫಸ್ಟ್ ಜನರೇಷನ್ ಅಲ್ಲಿ ಬರಲ್ಲ. ಓಕೆ, ಸೇಮ್ ಟು ಸೇಮ್ ಗೆ ಕ್ರಾಸ್ ಆಗಿದ್ರೆ ನಿಮ್ಗೆ 3 to 4 ಕಿಡ್ಸ್ ಬರಕ್ ಚಾನ್ಸಸ್ ಇದೆ ಜಾಸ್ತಿ. ಓಕೆ, ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ನಾಟಿಯಲ್ಲಿ ಮಾಡಿದಿರಾ, ಬಂಡೂರಲ್ಲಿ ಮಾಡಿದಿರಾ, ಎಲಗಾಲ್ ಮಾಡಿದಿರಾ, ಇಲ್ಲ ಸೇಮ್ ಬ್ರೀಡ್ ಅಲ್ಲೇ ಮಾಡಿದಿರಾ ನೀವು? ಸರ್, ನಾವು 4-5 ಬ್ರೀಡ್ ಅಲ್ಲಿ ಮಾಡಿದೀವಿ. ಒಂದು ನಾಟಿನಲ್ಲಿ ಮಾಡಿದೀವಿ, ಬಂಡೂರ್ ಕ್ರಾಸ್ ಅಲ್ಲಿ ಮಾಡಿದೀವಿ, ಸೇಮ್ ನಾರಿ ಸುವರ್ಣ ಬ್ರೀಡ್ ಅಲ್ಲೂ ಮಾಡಿದೀವಿ, ಮತ್ತೆ ಎಳಗಾದಲ್ಲೂ ಮಾಡಿದೀವಿ. ಎಲಗಾಲು ಮಾಡಿದಿರಾ? ಎಲ್ಲಾ ವೆರೈಟಿನಲ್ಲೂ ನಾವು ಮಾಡಿದೀವಿ. ಸೊ ನೆಕ್ಸ್ಟ್ ಮುಂದೆ ವಿಡಿಯೋ ಅಲ್ಲಿ ಅದನ್ನು ತೋರ್ಸೋಣ ಅಂತ, ಯಾವ ಮರಿಯಿಂದ ಎಷ್ಟೆಷ್ಟು ಮರಿಗಳು ಬಂದಿದೆ ಅದ್ ತೋರ್ಸೋಣ ಅಂತ. ಎಷ್ಟು ವರ್ಷದಿಂದ ಇದೆ ಇದು ನಿಮ್ಮ ಹತ್ರ? ಸರ್, ಇದು ನಾವ್ ಯಾವಾಗ ಫಾರ್ಮ್ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದನೂ ಇದೆ. ಆಲ್ಮೋಸ್ಟ್ 3 years ಇಂದ ನಿಮ್ ಹತ್ರ ಇದೆ? ಹೌದು, ಇದು ಮಹಾರಾಷ್ಟ್ರದಲ್ಲಿ ಪಲ್ಟಾನ್ ಬರುತ್ತಲ್ಲ, ಅಲ್ಲಿಂದ ತರಿಸಿರೋದು ಇದನ್ನ. ಓಕೆ, ಮಹಾರಾಷ್ಟ್ರ ಇಂದ ತರಿಸಿರೋದ ಇದು? ಹೌದು. ಓಕೆ, ಅದ್ ಬಿಟ್ರೆ ಹಿಂದೆ ನಿಮ್ ಹತ್ರ 2 ಎಲಗ ಮರಿಗಳು ಇದೆ ನೋಡ್ರಿ. ಇದು ಕಲರ್ ಪ್ಯಾಟರ್ನ್ ಸಖತ್ತಾಗಿದೆ ಮರಿ. ಇದನ್ನು 2 ಅಲ್ಲೇ ಇರಬಹುದು. ಆವರೇಜ್ 155 to 60 ಬರ್ಬೋದು ಲೈವ್ ವೇಟ್. ಓಕೆ, ಅಲ್ಲಿ ಒಂದು ಇದೆ ಹಿಂದೆ, ಅದಕ್ಕೆ ಕೊಂಬಿಲ್ಲ ಅಲ್ವಾ? ಕೊಂಬಿಲ್ಲ ಸರ್, ಕಂಪ್ಲೀಟ್ ವೈಟ್. ಈ ಲಾಟ್ ಅಲ್ಲಿ ನಿಮ್ಗೆ ಬಂಡೂರು ಮತ್ತೆ ಎಲಗ ಮರಿಗಳು, ಮೌಳಿ ಕ್ರಾಸ್ ಎಲ್ಲ ತೋರಿಸ್ದೆ. ಇಲ್ಲೂ ತೋರಿಸ್ದೆ ನಿಮ್ಗೆ ಎಲಗ ಮರಿಗಳು ದೊಡ್ಡ ಸೈಜ್, ವಿಚ್ ಇಸ್ ಇವರು ಕಂಪ್ಲೀಟ್ಲಿ 10 months ಇಂದ ಸಾಕಿ ದೊಡ್ಡ ಸೈಜ್ ಮಾಡಿರೋ ಮರಿಗಳು. ಅದ್ ಬಿಟ್ರೆ ಇಲ್ಲಿ ಸಪರೇಟ್ ಬೇರೆ ಬೇರೆ ಬ್ಯಾಚಸ್ ಇದೆ. ಸೊ ಸಪರೇಟ್ ಬ್ಯಾಚಸ್ ಅಲ್ಲಿ ಇಟ್ಟಿದ್ದೀರಾ ನೀವು? ಹೆಂಗೆ ಇದು? ಸರ್, ನಮ್ಮಲ್ಲಿ ಯಾವ ತರ ಮಾಡಿದೀವಿ ಅಂತಂದ್ರೆ, ಓಕೆ, ಸಣ್ಣ ಮರಿಗಳನ್ನ ತಂದು 1 ವರ್ಷದವರೆಗೂ ಸಾಕಿರೋ ಮರಿ ಎಲ್ಲ ನೀವು ವಿಡಿಯೋದಲ್ಲಿ ನೋಡಿದಿರಿ. ಓಕೆ, ಸಣ್ಣ ಮರಿ ಅಂದ್ರೆ ಈ ತರ ಮರಿಗಳು ತಗೊಂಡ್ ಬಂದ್ ಸಾಕ್ತೀರಾ? ಹೌದು, ಈ ಮರಿಗಳಿದೆಯಲ್ಲ, ಇದು 5 month ಮರಿಗಳು. ಇದಂದ್ರೆ ಆಲ್ಮೋಸ್ಟ್ 20 to 25 kg ಲೈವ್ ವೇಟ್ ಬರುತ್ತೆ. 20 to 25 kg ಲೈವ್ ವೇಟ್ ಮರಿಗಳು ಇದೆ ಇದೆಲ್ಲ? ಹೌದು. ಇದು ಬಕ್ರೀದ್ ಟೈಮಿಗೆ ಒಂದು 35 to 40 kg ವರೆಗೂ ಬರುತ್ತೆ. 35 to 40 kg ವರೆಗೂ ಬರುತ್ತೆ. ಓಕೆ, ಇಂಟ್ರೆಸ್ಟೆಡ್ ಇರೋರು ಈ ಮರಿಗಳನ್ನು ಸಹ ತಗೋಬಹುದು. ಓಕೆ, ಇದು ವ್ಯಾಕ್ಸಿನೇಷನ್ ಎಲ್ಲ ಆಗಿದೆಯಾ ನಿಮ್ಮ ಹತ್ರ? ನಮ್ ಫಾರ್ಮ್ ಅಲ್ಲಿ ಡಿವಾರ್ಮಿಂಗ್ ಮತ್ತೆ ಎಲ್ಲಾ ಟೈಪ್ ವ್ಯಾಕ್ಸಿನೇಷನ್ಸ್ ಮಾಡಿರ್ತೀವಿ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ತಿದ್ದೀರಾ ಬಕ್ರೀದ್ ವರೆಗೂ ಇವಾಗ 20 ಇಂದ 25 kg ಲೈವ್ ವೇಟ್ ಇದೆ. ಬಕ್ರೀದ್ ವರೆಗೂ 30 to 35 kg ಲೈವ್ ವೇಟ್ ಆಗುತ್ತೆ ಅಂತ ಹೇಳ್ತಿದ್ರ ಈ ಮರಿಗಳು. ಇವಾಗ ಈ ವಿಡಿಯೋ ನೋಡಿ ಯಾರಾದ್ರೂ ಈ ಮರಿಗಳು ನಮ್ಗೆ ಬೇಕು, ನೀವು ಫೋಟೋ ಕಳ್ಸ್ಕೊಡಿ, ನಾವು ತಗೊಂಡೋಗಿ ನಮ್ ಮನೇಲಿ ಸಾಕೊಂತೀವಿ ಅಂದ್ರೆ ನೀವು ಕಂಪ್ಲೀಟ್ ಇದಕ್ಕೆ ಏನೇನ್ ವ್ಯಾಕ್ಸಿನೇಷನ್ ಬರುತ್ತೋ ಅದೆಲ್ಲ ಮಾಡಿದಿರಾ? ಹೌದು ಸರ್, ಮಾಡಿದೀವಿ. ಈ ಮರಿಗಳಿಗೆ ವ್ಯಾಕ್ಸಿನೇಷನ್ ಆಗಿದೆ. ಓಕೆ, ಈ ಕಡೆನೂ ಸ್ವಲ್ಪ ಮರಿಗಳು ಇದೆ ನಿಮ್ಮ ಹತ್ರ? ಸರಿ, ಇದೇನಂತ ಅಂದ್ರೆ ಒಂದ್ ಸ್ವಲ್ಪ ವೀಕ್ ಇದೆ ಇದು. ಇದು ವೀಕ್ ಇದೆ. ಇದು ನಮ್ ಫಾರ್ಮ್ ಮರಿಗಳಲ್ಲ. ಓಕೆ, ಬೇರೆ ಫಾರ್ಮ್ ಅಲ್ಲಿ ಅವರಿಗೆ ಫೀಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ ಆಗಲ್ಲ ಅಂತ ಅಂದಾಗ ಆ ಮರಿಗಳನ್ನ ನಾವು ತಗೊಂಡ್ಬಂದಿದೀವಿ. ನಮ್ಮಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಇಲ್ಲಿ ತಗೊಂಡ್ ಬಂದು ನೀವು ಡೆವಲಪ್ಮೆಂಟ್ ಮಾಡ್ತಿದ್ರ? ಅವ್ರಿಗೆ ಸಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರು ಅದನ್ನ ಕೊಟ್ಟಿದ್ದಾರೆ. ಇದನ್ನ ಟ್ರೈ ಮಾಡೋಣ, ಇದು ಯಾಕೆ ಬರೋದಿಲ್ಲ, ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಪ್ರಾಯೋಗಿಕವಾಗಿ ತಂದಿದೀವಿ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಆವರೇಜ್ ಹೆಂಗಿತ್ತು? ಎಷ್ಟ್ ದಿವಸ ಮುಂಚೆ ತಗೊಂಡ್ ಬಂದ್ರಿ ಈ ಮರಿಗಳು ನೀವು? ಸರ್, ಇದೆಲ್ಲ ಒಂದು 20 days ಬ್ಯಾಕ್ ತಂದಿರೋದು. 20 days ಬ್ಯಾಕ್ ತಗೊಂಡ್ ಬಂದಿದ್ದೀರಾ? ಓಕೆ, ಆವರೇಜ್ ಎಲ್ಲ 35 kg ಲೈವ್ ವೇಟ್ ಇದೆ.
ಓಕೆ, ಸದ್ಯಕ್ಕೆ 35 ಸದ್ಯಕ್ಕೆ ಕೆಜಿ ಲೈವ್ 35 ಇದೆ. ಗ್ರೂಮಿಂಗ್ ಇಲ್ಲಿ ತಗೊಂಡ್ ಬಂದ್ ಮಾಡಿದ್ರ ನೀವು? ಹೌದು. ಓಕೆ, ನೆಕ್ಸ್ಟ್ ಯಾವ ಮರಿಗಳು ಇದೆ ತೋರಿಸ್ಕೊಳ್ಳಿ. ಬನ್ನಿ. ಓಕೆ, ಇಲ್ಲಿ ನಿಮ್ಮ ಹತ್ರ ಎಲ್ಲ ಡಾರ್ಪರ್ಸ್ ಇದೆ. ಹಾ ಸರ್, ಇದು ಡಾರ್ಪರ್. ಓಕೆ, ಇದು F2 ಜನರೇಷನ್. F2 ಜನರೇಷನ್. ಓಕೆ, ನಮ್ಮಲ್ಲಿ ಪ್ಯೂರ್ ಡಾರ್ಪರ್ ನ ಇಟ್ಕೊಂಡಿಲ್ಲ. ಪ್ಯೂರ್ ಇಟ್ಕೊಂಡಿಲ್ಲ ನೀವು? ಹೌದು. ಇದು ಎರಡು ಏನಿದೆ, ಎರಡೂ F2 ಜನರೇಷನ್ ಡಾರ್ಪರ್ಸ್ ಗಳು. ಓಕೆ, ಎರಡು F2 ಜನರೇಷನ್ ಡಾರ್ಪರ್ಸ್. ಹೌದು. ಇದ್ರಲ್ಲಿ ನಿಮ್ಮ ಹತ್ರ ಫೀಮೇಲ್ಸ್ ಇದೆಯಾ? ಸರ್, ಡಾರ್ಪರ್ ಅಲ್ಲಿ ಫೀಮೇಲ್ ಇದೆ. ಇದೆ, ಬ್ರೀಡಿಂಗ್ ಸೆಟಪ್ ಅಲ್ಲಿ ಇದೆ. ಓಕೆ, ಇಲ್ಲಿ ಬರೀ ಮೇಲ್ಸ್ ಇಟ್ಟಿದ್ದೀರಾ? ಇಲ್ಲಿ ಮೇಲ್ಸ್ ಮಾತ್ರ ಇದೆ. ಓಕೆ, ಎಷ್ಟಿದೆ ಇದು ಆವರೇಜ್ ಲೈವ್ ವೇಟ್ ಇದು ಎರಡು? ಸರ್, ಇದು ಅವರೇಜ್ 60 kg ಇದೆ. 60 kg ಇದೆ. 55-60 ಇದೆ. ಓಕೆ, ಅಂದ್ರೆ ಇದು ಇನ್ಕ್ರೀಸ್ ಆಗುತ್ತೆ ತುಂಬಾ. ಗೊತ್ತು. 100 ಆದ್ರೂ ಆಗುತ್ತೆ. 100+ ತಗೊಂಡ್ ಹೋಗ್ಬೋದು. ಬೇಸ್ಡ್ ಆನ್ ಹೆಂಗ್ ಫೀಡ್ ಮಾಡ್ತೀರಾ ನೀವು, ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಮ್ಗೆ ಬ್ರೀಡಿಂಗ್ ಗೆ ನಮ್ಗೆ 100 ಎಲ್ಲ ಅವಶ್ಯಕತೆ ಇಲ್ಲ. ಅವರೇಜ್ ಒಂದು 60 ನ ಮೇಂಟೈನ್ ಮಾಡಿದ್ರೆ ಮಾತ್ರ ಸಾಕಾಗುತ್ತೆ. ಕರೆಕ್ಟ್. ಅದು ಓವರ್ ವೆಯ್ಟ್ ಆದ್ರೆ ಅದು ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕರೆಕ್ಟ್. ಸೊ ಹಾಗಾಗಿ ನಮ್ಗೆ ಎಷ್ಟು ವೆಯ್ಟ್ ಬೇಕೋ ಅಷ್ಟನ್ನ ಮಾತ್ರ ಮೇಂಟೈನ್ ಮಾಡಿದೀವಿ ನಾವು. ಓಕೆ ಮೇಡಮ್, ಇದು ನೀವು ಕಂಪ್ಲೀಟ್ಲಿ ಬ್ರೀಡಿಂಗ್ ಗೋಸ್ಕರ ಇಟ್ಟಿದ್ದೀರಾ? ಯಾರು ಡಿಮ್ಯಾಂಡ್ ಬಂದ್ರೆ ಸೇಲ್ ಮಾಡ್ತೀರಾ ಇದು? ಸರ್, ಬ್ರೀಡಿಂಗ್ ಅಂತ ಇಟ್ಕೊಂಡಿದೀವಿ. ಇನ್ ಕೇಸ್ ಯಾರಾದ್ರೂ ಕೇಳಿದ್ರೆ ಇದ್ರಲ್ಲಿ ಒಂದ್ ಮಾತ್ರ ಕೊಡ್ತೀವಿ. ಒಂದ್ ಮಾತ್ರ ಕೊಡ್ತೀರಾ? ಒಂದು ನಿಮ್ಗೆ ಬ್ರೀಡಿಂಗ್ ಆಸ್ ಎ ಬ್ರೀಡರ್ ಇಟ್ಕೊಂತೀರಾ? ಇದು ಮರಿಗಳು ಬೇಕಂದ್ರೆ ಇವಾಗ ನೀವು ಬ್ರೀಡಿಂಗ್ ಮಾಡ್ತಿದ್ರ, ಹೆಂಗೂ ನಿಮ್ ಹತ್ರ ಮರಿಗಳು ಇರುತ್ತೆ ಡಾರ್ಪರ್ದು. ಮರಿಗಳು ಬೇಕಂದ್ರೇನು ನಿಮ್ ಹತ್ರ ಸಿಗುತ್ತಾ? ಸರ್, ಮರಿಗಳು ಸಿಗುತ್ತೆ ಸೇಲ್ ಪರ್ಪಸ್. ಹೌದು, ನಮ್ಮಲ್ಲಿ F1 ಜನರೇಷನ್ ಸಿಗತ್ತೆ. ಓಕೆ, ಪ್ಯೂರ್ ಸಿಗಲ್ಲ. ಪ್ಯೂರ್ ಅಂತ ಅಂದ್ರೆ ನಾವ್ ಯಾವಾಗ ನಾಟಿ ಬಂಡೂರು ಕ್ರಾಸ್ ಅದಕ್ಕೆ ಪ್ಯೂರ್ ಲೈನ್ ಅಲ್ಲಿ ಕ್ರಾಸ್ ಮಾಡಿದಾಗ ಬರೋ ಜನರೇಷನ್ F1 ಆಗುತ್ತೆ. ಕರೆಕ್ಟ್. ಬಟ್ ಇಲ್ಲಿ ನಾವು ತಂದೆನೆ F2 ಯೂಸ್ ಮಾಡ್ತಾ ಇದೀವಿ. ಸೊ F2 ಇಂದ ಕ್ರಾಸ್ ಮಾಡಿದಾಗ ಹುಟ್ಟಿರೋ ಮರಿ ಇರುತ್ತಲ್ಲ, ಅದನ್ನ F1 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಆದ್ರೆ ಪ್ಯೂರ್ ಅಲ್ಲಿ ಬಂದಿರೋ F1 ಅಷ್ಟು ಪರ್ಸೆಂಟೇಜ್ ಇರೋದಿಲ್ಲ. ಸೊ ಆ ಮರಿಗಳನ್ನ ಬೇಕಾದ್ರೆ ಕೊಡ್ತೀವಿ ನಾವು. ಸೊ ಭವ್ಯ ಅವರೇ, ಈ ಕಡೆನೂ ನಿಮ್ಮ ಹತ್ರ ಮರಿಗಳು ಇದೆ. ಯಾವ ಜಾತಿ ಮರಿಗಳು ಇವೆಲ್ಲ? ಸರ್, ಇದೆಲ್ಲ ಡೆಕ್ಕನಿ. ಓಕೆ, ಡೆಕ್ಕನಿ ಅಂತೀರಾ ಇದಕ್ಕೆ ನೀವು? ಹೌದು, ಡೆಕ್ಕನಿ ಅಥವಾ ಫೈಟರ್ ಮರಿಗಳಂತ ಕರಿತೀವಿ ನಮ್ ಕಡೆ. ಓಕೆ, ಜವಾರಿ ಮತ್ತೆ ಕರ್ನಾಟಕ ಸೈಡ್ ಬ್ರೀಡ್ ಇದು. ನಾರ್ತ್ ಕರ್ನಾಟಕ ಅಲ್ಲಿ ಸಿಗೋ ತರ ಮರಿಗಳು. ಹೌದು. ಓಕೆ, ಆವರೇಜ್ ಎಷ್ಟು ತಿಂಗಳು ಮರಿ ಇವೆಲ್ಲ? ಸರ್, ಇದೆಲ್ಲ 5 ಮಂತ್. ಓಕೆ, 5 ಮಂತ್ ಏಜ್. ಇದೆಲ್ಲ ಸೇಲ್ ಪರ್ಪಸ್ ಇದೆಯಾ ಇಲ್ಲ ತಗೊಂಡ್ ಬಂದಿರೋದ ಸಾಕಕ್ಕೆ ನೀವು? ಸರ್, ಸಾಕಕ್ಕೆ ಅಂತ ತಂದಿದೀವಿ. ಇದನ್ನ ನಾವು ಸೇಲ್ ಗಂತಾನೆ ತಂದಿರೋದು. ಓಕೆ, ರಿಕ್ವೈರ್ಮೆಂಟ್ ಬಂದ್ರೆ ಸೇಲ್ ಮಾಡ್ಬಿಡ್ತೀರಾ? ಹೌದು. ಇದು ಪ್ರೈಸ್ ರೇಂಜ್ ಏನಾದ್ರು ಹೇಳ್ತೀರಾ ಇದು ಈ ಮರಿದು? ಸರ್, ಪ್ರೈಸ್ ರೇಂಜ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿ ನಂಬರ್. ಓಕೆ, ಡೈರೆಕ್ಟ್ ಎಲ್ಲಾ ಮರಿಗಳದ್ದು ಎಷ್ಟು ತೋರಿಸಿದ್ರ ಕಂಪ್ಲೀಟ್ ಸೇಲ್ದೇ ಇರೋದು. ಹೌದು. ಪ್ರೈಸಸ್ ಬಂದು ನೀವು ಆನ್ ಕಾಲ್ ಹೇಳ್ತೀರಾ? ಅದ್ ಮಾತ್ರ ಸುವರ್ಣ ಮರಿ ಹೇಳಿದ್ರಿ ಅಲ್ವಾ, ಅದು ನಿಮ್ದು ಬ್ರೀಡರ್. ಅದೊಂದ್ ಮಾತ್ರ ಸೇಲ್ಗಿಲ್ಲ. ಅಪಾರ್ಟ್ ಫ್ರಮ್ ದಟ್ ಎಲಗ ಜವಾರಿ ಏನೇನ್ ತೋರಿಸ್ತಿದಿರೋ ಎಲ್ಲ ಕಂಪ್ಲೀಟ್ ಫಾರ್ ಸೇಲ್ ಪರ್ಪಸ್ ಇದೆ. ಓಕೆ, ಆವರೇಜ್ ಏನ್ ಲೈವ್ ವೇಟ್ ಅಲ್ಲಿ ಇದೆ ಇವೆಲ್ಲ? ಸರ್, ಇದೆಲ್ಲ 24. ಓಕೆ, 26 ಆ ತರ ಲೈವ್ ವೇಟ್ ಇದೆ. ಓಕೆ, 24 ಇಂದ 26 ವರೆಗೂ ಲೈವ್ ವೇಟ್ ಇದೆ. ಓಕೆ, ಅಲ್ಲೂ ಮರಿಗಳು ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋದು ಬ್ರೀಡಿಂಗ್ ಸೆಟಪ್ ತೋರಿಸ್ಕೊಳ್ಳಿ, ವಿಡಿಯೋ ಎಂಡ್ ಮಾಡೋಣ. ಓಕೆ, ನೋಡ್ರಿ ಈ ಕಡೆ ನೋಡಿ, ಎಲ್ಲ ತಿನ್ಕೊಂಡು ಮರಿಗಳು ಸಕ್ಕತ್ತಾಗಿ ರೆಸ್ಟ್ ಮಾಡ್ಕೊಂಡಿದೆ, ರಿಲ್ಯಾಕ್ಸ್ ಮಾಡ್ಕೊಂಡು. ಬನ್ನಿ ಭವ್ಯ ಅವ್ರೆ, ಇದು ತೋರ್ಸ್ಕೊಳ್ಳಿ ನಿಮ್ ಬ್ರೀಡಿಂಗ್ ಸೆಟಪ್ ಹೆಂಗಿದೆ, ಅದ್ ರಿಸಲ್ಟ್ಸ್ ಹೆಂಗ್ ಬಂದಿದೆ ಅದು ತೋರ್ಸ್ಕೊಳ್ಳಿ. ನೋಡ್ರಿ ಈ ಕಡೆ ಇರೋದು ಇದು ಕಂಪ್ಲೀಟ್ ಮತ್ತು ಬ್ರೀಡಿಂಗ್ ಸೆಟಪ್ ಇವ್ರದ್ದು. ಇದ್ರಲ್ಲೇ ಇರೋದಲ್ವಾ ನಿಮ್ದು ಎಲ್ಲ ಬ್ರೀಡಿಂಗ್ ಸೆಟಪ್ ಮರಿಗಳು ಎಕ್ಸ್ಪೆರಿಮೆಂಟ್ ಮಾಡಿರೋದು? ಅದ್ ನಾರಿ ಸುವರ್ಣ ಅಂದ್ರಿ ಅಲ್ವಾ, ಅದ್ ತೋರ್ಸಿ. ಸರ್, ಇದು ನಾರಿ ಸುವರ್ಣ ಮರಿಗಳು. ಓಕೆ, ನಾನು 2 ಬಂದಿದೆ ಅಂತ ಹೇಳದ್ನಲ್ಲ, ಅದ್ ಫೀಮೇಲ್ ದೊಡ್ಡ ಸೈಜ್ ಹೌದು. ಇದು 2 ಒಂದೇ ತಾಯಿಯಿಂದ ಬಂದಿರೋದು. ಓಕೆ, ಒಂದೇ ತಾಯಿಯಿಂದ ಅದ್ 2 ಮರಿಗಳು ಬಂದಿರೋದು. ಹೌದು, ಫಸ್ಟ್ ಟೈಮ್ ಬ್ರೀಡ್ ಗೆ. ಫಸ್ಟ್ ಟೈಮ್ ಬ್ರೀಡ್ ಗೆ. ಓಕೆ, ಮೇ ಬಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ಬಹುದು. ಸರ್, ಅದು ಇನ್ಕ್ರೀಸ್ ಅಂದ್ರೆ ಆತರ ಇಲ್ಲ ಮರಿಗಳು ಜಾಸ್ತಿ ಆಗ್ಬಹುದು ಅಂತ ಕೇಳ್ತಿರೋದು? ಇಲ್ಲ, ಅದು ಜೀನ್ಸ್ ಮೇಲೆ ಇರುತ್ತೆ. 2 ಬರುತ್ತೆ, 3 ಬರುತ್ತೆ. ಸ್ಪೆಷಲ್ ಕೇಸಸ್ ಅಲ್ಲಿ 4, 5 ಸಹ ಬಂದಿರೋದಿದೆ. 5 ಬಂದಿರೋದಿದೆ. ನಮ್ ಫಾರ್ಮ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ 2 ಮತ್ತೆ 3 ಮಾತ್ರ ಬಂದಿದೆ. ಓಕೆ, ಹೌದು. ನೋಡ್ರಿ ನಾರ್ಮಲಿ ನಿಮ್ಗೆ ಗೋಟ್ಸ್ ಅಲ್ಲಿ 2, 3, 4, 5 ವರ್ಗೂ ನೋಡಕ್ ಸಿಗುತ್ತೆ. ಸಮ್ ಕೇಸಸ್ 6 ನೋಡಿದೀವಿ ನಾವು. ಬಟ್ ಶಿಪ್ಸ್ ಅಲ್ಲಿ ಇದೇ ಕೇಳ್ತಿರೋದು ಈ ತರ ಬಂದಿದೆ ಅಂತ. ಬಟ್ ನಿಮ್ ಹತ್ರ ಎಕ್ಸಾಂಪಲ್ಸ್ ಇದೆ, ಒಂದೇ ತಾಯಿಯಿಂದ 2 ಮರಿಗಳು ಆಗಿದೆ. ಅದನ್ನು ಕಂಪ್ಲೀಟ್ಲಿ ಜೀನ್ಸ್ ಮೇಲೇನು ಡಿಪೆಂಡ್ ಆಗುತ್ತೆ. ಓಕೆ, ಯಾವ ತರ ಮರಿ ಇದೆ ಅದ್ರ ಜೊತೆ ಯಾವ ಫೀಮೇಲ್ ಹಾಕಿದೀವಿ ಅಂತ. ಓಕೆ, ಡಾರ್ಪರ್ದು ಮರಿಗಳು ಇದ್ರೆ ತೋರಿಸಿ. ನೋಡಿ, ಅದು F2 ಇದೆ ಅಲ್ಲ. ಓಕೆ, F2 ಇಂದ ಬಂದಿರೋ ಮರಿ ಇದು. F2 ಇಂದ ಬಂದಿರೋದ್ ಮರಿ ಇದು. ಎಷ್ಟ್ ತಿಂಗಳು ಮರಿ ಇದು? ಸರ್, ಇದು 2 ತಿಂಗಳು ಮರಿ. ಓಕೆ,
ಯೂಶುವಲ್ ಆಗಿ ಈಗ ನಾಟಿ ಮರಿಗಳು ನಿಮ್ಗೆ ತುಂಬಾ ಚಿಕ್ಕ ಬರುತ್ತೆ. ಹೌದು, 2 ತಿಂಗಳು ಇದು ಹೆವಿ ಇದೆ, weight ಹೆಲ್ದಿನೂ ಇದೆ. ಹೌದು, ಇದು ತುಂಬಾ ವೆಯ್ಟ್ ಬರುತ್ತೆ. ಡಾರ್ಪರ್ ಅಲ್ಲಿ ಕ್ರಾಸ್ ಮಾಡಿಸಿದ್ರೆ ಏನ್ ಅಡ್ವಾಂಟೇಜ್ ಅಂದ್ರೆ ಹುಟ್ಟು ಮರಿ ತುಂಬಾ ತೂಕ ಬರುತ್ತೆ. ಓಕೆ, ಹಾಗಾಗಿ ಡಾರ್ಪರ್ ನ ನಾವು ಇದು ಯಾವ ಮರಿ ಜೊತೆಲಿ ಕ್ರಾಸ್ ಮಾಡಿಸಿದಿರಾ? ಅದು ಸರ್ ಅದು ಬಂಡೂರ್ ಕ್ರಾಸ್ ಅಲ್ಲಿ ಕ್ರಾಸ್ ಮಾಡಿದಿರಾ, ಅದು ಕ್ವಾಲಿಟಿ ಬಂದೈತೆ. ಓಕೆ, ಎಲಗದು ಒಂದ್ ಎಕ್ಸಾಂಪಲ್ ಇದ್ರೆ ತೋರ್ಸ್ಕೊಳ್ಳಿ ನೀವು. ಎಳಗ ಮರಿನು ಬ್ರೀಡ್ ಮಾಡಿದೀವಿ. ಓಕೆ, ಇದನ್ನು ಎಲಗ ಮರಿ ಚೆನ್ನಾಗ್ ಬಂದಿದೆ ನೋಡ್ರಿ ಕ್ವಾಲಿಟಿ. ಫೀಮೇಲ್ ಮದರ್ ಅದೇನಾ ವೈಟ್ ಅಂಡ್ ಬ್ಲಾಕ್? ಸರ್ ಇದ್ರ ಮದರ್ ಇದು. ಓಕೆ, ಅದು ವೈಟ್ ಅಂಡ್ ಬ್ಲಾಕ್ ಸೇಮ್ ಅಮ್ಮ ತರಾನೇ ಬಂದಿದೆ. ಇದು ಎಳಗ ಮರಿನ ನಾವು ಬ್ರೀಡ್ ಮಾಡಿರೋದು. ಓಕೆ, ಎಷ್ಟ್ ತಿಂಗಳು ಮರಿ ಇದು? ಸರ್ ಇದನ್ನ 1 ಮಂತ್ 10 ಡೇಸ್ ಆಗಿದೆ. 1 ಮಂತ್ 10 ಡೇಸ್ ಆಗಿದೆ ಜಸ್ಟ್. ಓಕೆ, ನೋಡ್ರಿ ಕ್ವಾಲಿಟಿ ಚೆನ್ನಾಗಿದೆ. 1 ಮಂತ್ 10 ಡೇಸ್ಗೆ ಸೈಜ್ ನೋಡ್ಬೋದು ನೀವು. ಇದೇ ತರ ಹೇಳಿ ಸರ್. ಬರ್ತ್ ವೇಟ್ ಇದು 3 kg 100 grams ಇದೆ. ಓಕೆ, ಸೊ ಅಂದ್ರೆ ನಾವು ಎಲ್ಲಾ ಮರಿಗಳನ್ನ ಸಂತೆಲ್ಲೇ ತಗೊಂಡ್ಬರ್ತಿದ್ವಿ. ನಾವ್ ಯಾಕೆ ಇಲ್ಲಿ ಬ್ರೀಡಿಂಗ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಎಳಗನ ಟ್ರೈ ಮಾಡಿದೀವಿ. ಓಕೆ, ಸೊ ಹಾಗಾಗಿ ಮರಿ ಬಂದಿದೆ, ಚೆನ್ನಾಗ್ ಕ್ವಾಲಿಟಿ ಬಂದಿದೆ. ಚೆನ್ನಾಗ್ ಕ್ವಾಲಿಟಿನೂ ಬಂದಿದೆ. 1 ಮಂತ್ 10 ಡೇಸ್ ಅಂದ್ರೆ ಕ್ವಾಲಿಟಿ ಚೆನ್ನಾಗೇ ಇದೆ. ಸೈಜ್ ಚೆನ್ನಾಗ್ ಬಂದಿದೆ ಮರಿ. ಅದು ಸ್ವಲ್ಪ ಸೈಡ್ ಬನ್ನಿ ನೋಡ್ರಿ, ಸೈಜ್ ಹೆಂಗಿದೆ ನೋಡಿ ಮರಿ. ಓಕೆ, ಇದ್ರಲ್ಲಿ ಯಾವ್ದು ಕೊಡೋದಿಲ್ಲ ಅಲ್ವಾ ನಿಮ್ ಹತ್ರ? ಸರ್ ಇದ್ರಲ್ಲಿ ನಾವು ನಾರಿ ಸುವರ್ಣನ ಪರ್ಟಿಕ್ಯುಲರ್ ಆಗಿ ಕೊಡ್ತೀವಿ. ಓಕೆ, ಯಾಕಂತಂದ್ರೆ ನಾವು 3 ವರ್ಷದಿಂದ ನಾರಿ ಸುವರ್ಣ ಬ್ರೀಡರ್ ಇದೀವಿ. ಹಂಗಾಗಿ ನಮ್ಮ ಹತ್ರ ತುಂಬಾ ಮರಿಗಳನ್ನ ತಗೊಂಡೋಗಿದ್ದಾರೆ ಜನ. ನಾರಿ ಸುವರ್ಣ ಮರಿಗಳನ್ನ ಅದರಲ್ಲಿ ತುಂಬಾ ಪ್ರೊಡಕ್ಷನ್ ಮಾಡ್ತೀವಿ. ಎಳಗ ಮರಿಗಳನ್ನ ನಾವು ಬ್ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡಿರೋದು. ನಮ್ಮ ಹತ್ರ 2 ಮರಿ ಬಂದಿದೆ ಅಷ್ಟೇ. ಫ್ಯೂಚರ್ ಅಲ್ಲಿ ಅದನ್ನ ನಾವು ಇನ್ಕ್ರೀಸ್ ಮಾಡ್ತೀರಾ? ಸದ್ಯಕ್ಕೆ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದಿರಾ? ಅದ್ ಬಿಟ್ರೆ ನಿಮ್ ಹತ್ರ ಮೇಕೆಗಳು ಇದೆ, ನಾಟಿ ಮೇಕೆಗಳು ಇಟ್ಟಿದ್ದೀರಾ. ಇದೇನಿದು ಬ್ರೀಡಿಂಗ್ ಇದು ಸೇಲ್ ಇಟ್ಟಿದ್ದೀರಾ? ಇದು 3 ಮರಿಗಳು ಮನೇಲೆ ಹುಟ್ಟಿದ್ದು. ಓಕೆ, ಸೊ ನಿಮ್ ಹತ್ರ ಇದು ಎಷ್ಟು ಇದು ಮೇಕೆ ಮರಿಗಳು ಇದೆ? ಎಲ್ಲ ಇಲ್ಲೇ ಹುಟ್ಟಿರೋದು ನಿಮ್ಮ ಫಾರ್ಮ್ ಅಲ್ಲೇ? ಈ 3 ಮರಿಗಳು ನಮ್ಮಲ್ಲೇ ಹುಟ್ಟಿರೋದು. ಓಕೆ, ಎಷ್ಟು ಮಂತ್ಸ್ ಏಜ್ ಇದೆ ಇವ್ರಿಗೆಲ್ಲ? ಸರ್ ಇದಕ್ಕೆಲ್ಲ ಒಂದು 6 ಮಂತ್ ಪ್ಲಸ್ ಇದೆ. 6 ಪ್ಲಸ್ ಇದೆ. ಎಷ್ಟು ಬರ್ಬೋದು ಲೈವ್ ವೇಟ್? ಸರ್ 28. ನೋಡ್ರಿ, ಪ್ರೈಸ್ ಡೀಟೇಲ್ ಬಂದು ಈ ವಿಡಿಯೋ ಅಲ್ಲಿ ಇಲ್ಲ. ಕಾಲ್ ಮಾಡಿದ್ರೆ ನಿಮ್ಗೆ ಪ್ರೈಸಸ್ ಡೀಟೇಲ್ ಸಿಗುತ್ತೆ. ಏನಕ್ಕೆ ಇದು ಆವರೇಜ್ ಮಂತ್ ಮತ್ತೆ ಲೈವ್ ವೇಟ್ ಕೇಳ್ಕೊಂತಿದ್ದೀನಿ ಅಂದ್ರೆ ನಿಮ್ಗೂ ಅರ್ಥ ಆಗ್ಬಿಡುತ್ತೆ ಏನ್ ರೇಟ್ ವರ್ಗು ಬರ್ಬೋದು ಈ ಮರಿ ಅಂತ. ಸೊ ಇದ್ ಬಿಟ್ರೆ ಭವ್ಯ ಅವ್ರೆ, ನಿಮ್ ಹತ್ರ ಬೇರೆ ಮರಿಗಳು ಇದೆಯಾ? ಸರ್ ಮರಿಗಳಿದೆ. ಓಕೆ, ಎಳಗ ಮರಿಗಳಿದೆ. ಯಾರ್ಯಾರು ಬಕ್ರೀದಿಗೆ ನೆಕ್ಸ್ಟ್ ಬಕ್ರೀದಿಗೆ ಸಾಕೋದಕ್ಕೆ ಇಂಟ್ರೆಸ್ಟ್ ಇದೆ, ನಮ್ಮಲ್ಲಿ ಎಲ್ಲ ವ್ಯಾಕ್ಸಿನೇಟೆಡ್ ಆಗಿದೆ, ಡಿವಾರ್ಮಿಂಗ್ ಆಗಿದೆ. 26 ಬಕ್ರೀದ್ಗೋಸ್ಕರನು ನಿಮ್ ಹತ್ರ ಮರಿಗಳು ಇದೆ. ಓಕೆ, ನೋಡ್ರಿ ಆ ಮರಿಗಳೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಎಲ್ಲರಿಗೂ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಕಂಪ್ಲೀಟ್ ಇವ್ರದ್ದು ಫಾರ್ಮ್ ಹೆಂಗಿದೆ, ಬ್ರೀಡಿಂಗ್ ಸೆಟಪ್, ಯಾವ ತರ ಮರಿಗಳಲ್ಲಿ ಇವರು ಡೀಲ್ ಮಾಡ್ತಿದ್ದಾರೆ ಎಲ್ಲ ತೋರಿಸಿದೀನಿ. ಬಟ್ ಪ್ರೈಸಸ್ ಬಂದು ಡಿಸ್ಕ್ಲೋಸ್ ಇಲ್ಲ, ಯಾಕಂದ್ರೆ ಮೇನ್ಲಿ ಸಾಕ್ತಿರೋದು ಇವರು ಬಕ್ರೀದ್ ಪರ್ಪಸ್ಗೆ ಮಾತ್ರ. ಸೊ ಅದಕ್ಕೋಸ್ಕರ ಪ್ರೈಸಸ್ ಬಂದು ರಿವೀಲ್ ಮಾಡಿಲ್ಲ ಈ ವಿಡಿಯೋ ಅಲ್ಲಿ. ನೀವು ಕಾಲ್ ಮಾಡಿದ್ರೆ ಏನಾದ್ರು ಪರ್ಟಿಕ್ಯುಲರ್ ಮರಿ ಬೇಕಂದ್ರೆ ಅವ್ರ ನಂಬರ್ ಕೊಟ್ಟಿರ್ತೀನಿ ನೋಡಿ ಟೈಟಲ್ ಅಲ್ಲಿ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೀವು ಸ್ಕ್ರೀನ್ ಶಾಟ್ ಇಟ್ಬಿಟ್ಟು ಕಳ್ಸ್ಬಿಟ್ರೆ ಅವ್ರು ಹೇಳ್ಬಿಡ್ತಾರೆ ಸೇಲ್ಗೆ ಅವೈಲೇಬಲ್ ಇದೆಯಾ ಇಲ್ಲ ಅಂತ. ಹಂಗೆ ಪ್ರೈಸಸ್ ಡಿಸ್ಕ್ಲೋಸ್ ಮಾಡ್ಬಿಡ್ತೀರಲ್ವಾ? ಓಕೆ, ನಿಮ್ ಮೊಬೈಲ್ ನಂಬರ್ ಹೇಳಿ. 8971 ನಿಮ್ ಫಾರ್ಮ್ ಎಲ್ಲಿ ಲೊಕೇಟೆಡ್ ಇರೋದು? ಸರ್ ನಮ್ ಫಾರ್ಮು ಎಕ್ಸಲೆಂಟ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಅಂತ ಸಿಂಪಾಡಿಪುರ ವಿಲೇಜ್ ಬರುತ್ತೆ. ಇದು ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿದ್ದೀವಿ. ಓಕೆ, ನೆಲಮಂಗಲ ಮತ್ತೆ ದೊಡ್ಡಬಳ್ಳಾಪುರ ಮಧ್ಯದಲ್ಲಿ ಇದೀರಾ ನೀವು. ನೆಲಮಂಗಲ ಟೋಲ್ ಇದೆ ಅಲ್ವಾ, ಅಲ್ಲಿಂದ ಎಷ್ಟು ಕಿಲೋಮೀಟರ್ ಬೀಳುತ್ತೆ ನಿಮ್ಗೆ? ಸರ್ ನೆಲಮಂಗಲ ಇಂದ 22 ಕಿಲೋಮೀಟರ್ಸ್. 22 ಕಿಲೋಮೀಟರ್ಸ್. SLN ಶಿಪ್ ಅಂಡ್ ಗೋಟ್ ಫಾರ್ಮ್ ಅಂತ ಹಾಕೊಂಡ್ರೆ ಎಕ್ಸಾಕ್ಟ್ ಫಾರ್ಮ್ ಡೋರ್ ಹತ್ರ ಬರ್ತಾರೆ. ಹೌದು. ಓಕೆ, ಯಾವಾಗ್ಲೂ ಕಾಲ್ ಮಾಡ್ಕೊಂಡ್ ಬರ್ಬೋದಲ್ವಾ ನಿಮ್ ಫಾರ್ಮ್? ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು. ಓಕೆ, ನೋಡ್ರಿ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು. ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿयो यहाँ खत्म कर रहा हूँ। नेक्स्ट जो भी इनके पास जानवर आए नेक्स्ट वीडियो में दिखा दूं। एक से बढ़कर एक क्वालिटी है, हर ब्रीड में इनके पास जानवर है। प्राइजेस रिवील नहीं है, कांटेक्ट कर लियो अगर कौन सा जानवर तुमने समझ में आ रहा है तो। जैसा हर वीडियो में बोलता हूँ कि बेहतर रहेगा विजिट करो भी, विजिट कर को देखे तो जानवर समझ में आते सो विजिट कर को चेक कर को परचेस करो जानवर। अगर कोई भाई चैनल पे नए हैं तो चैनल को सब्सक्राइब कर लियो भी, वीडियोस को लाइक करो, शेयर करो, कमेंट करो। मिलते हैं अगले वीडियो में, तब तक के लिए अल्लाह हाफिज।